ಕೊನೆಗೂ ಏನು ಫೇವರ್ ಬರೋಕ್ಕಿಲ್ಲ ಲೈವ್. ಇಟ್ಸ್ ವೆರಿ ಸ್ಯಾಡ್, ಅನ್ಫಾರ್ಚುನೇಟ್. ಈ ಥರದ್ದು ಯಾರಿಗೂ ಆಗಬಾರ್ದು, ಬಟ್ ವಿ ಟ್ರೈಡ್ ಅವರ್ ಬೆಸ್ಟ್. ವೆರಿ ಸ್ಯಾಡ್. ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಆಮೇಲೆ ಅವ್ರ ಫ್ಯಾಮಿಲಿಯವರಿಗೆ ಎದುರಿಸ್ತಕ್ಕಂಥ ಧೈರ್ಯ ಆ ಭಗವಂತ ಕೊಡಲಿ ಅಂತ ನಮ್ಮ ಮುಖಾಂತರ ಭಗವಂತನ ದಯಪಾಲಿಸ್ತೀನಿ. ಬಟ್ ಇಟ್ಸ್ ಅ ವೆರಿ ಅನ್ಫಾರ್ಚುನೇಟ್ ಸಿಚುವೇಶನ್. ಬಟ್ ಇದೊಂದು ಎಕ್ಸಾಂಪಲ್. ಇಡೀ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಇಲ್ಲಿ ಕಾಂಟ್ರಾಕ್ಟ್ಸ್ ನಡೀತಾ ಇದೆ. ಅಧಿಕಾರಿಗಳು ಇದನ್ನು ಮುತುವರ್ಜಿ ವಹಿಸ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಎವ್ರಿಥಿಂಗ್ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಹಿಸ್ ಲೈಫ್, ಎವ್ರಿಬಡೀಸ್ ಲೈಫ್ ಇಸ್ ಸೋ ವೆರಿ ಇಂಪಾರ್ಟೆಂಟ್. ಸೊ ವೆರಿ ಸ್ಯಾಡ್, ವೆರಿ ಸ್ಯಾಡ್. ನಿವೃತ್ತಿಗೆ ಒಂದೇ ವರ್ಷ ಹೋಗಿದೆ. ಈ ವಾಸ್ ವೆರಿ ಹೆಲ್ದಿ. ಅವ್ರ ಫ್ಯಾಮಿಲಿ ಎಲ್ಲ ಮೀಟ್ ಆದೆ, ಅವ್ರ ಮಕ್ಕಳಿಗೂ ಮೀಟ್ ಆದೆ. ಬಟ್ ಇಟ್ಸ್ ವೆರಿ ಅನ್ಫಾರ್ಚುನೇಟ್. ವಿ ಟ್ರೈಡ್ ಅವರ್ ಬೆಸ್ಟ್. ಮುನಿರತ್ನವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಬಿಜೆಪಿಯವರು ತರಾತುರಿಯಲ್ಲಿ ಕಾಂಗ್ರೆಸ್ನವ್ರು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಏನ್ರಿ ಅರೆಸ್ಟ್ ಮಾಡಿದ್ರು ತರಾತುರಿ, ಲೇಟ್ ಅರೆಸ್ಟ್ ಮಾಡಿದ್ರು ಲೇಟ್ ಅರೆಸ್ಟ್ ಮಾಡ್ಯಾರ ಅಂತಾರೆ. ಏನು ಮಾಡ್ಬೇಕೇನೀಗ? ಈಗ ಅರೆಸ್ಟ್ ಮಾಡಿದ್ರೆ ತರಾತುರಿ ಅಂತಾರೆ, ಲೇಟ್ ಅರೆಸ್ಟ್ ಮಾಡಿದ್ರೆ ಲೇಟಾಗಿ ಅರೆಸ್ಟ್ ಮಾಡ್ಯಾರ ಅಂತ ಹೇಳ್ತಾರೆ. ಏನು ಮಾಡ್ಬೇಕೀಗ ಹೇಳ್ರಿ? ಅದಕ್ಕೇನು ಉತ್ತರ ಕೊಡೋಣ? ಅವ್ರಿಗೆ ಬರೆದು ಕೊಡೋಕೆ ಕೇಳ್ಬಿಡ್ರಿ, ಯಾವಾಗ ಅರೆಸ್ಟ್ ಮಾಡ್ಬೇಕು ಯಾವಾಗೆಲ್ಲ. ಏನು ಒಂದು ಸರ್ಕಾರ ಇದೆ, ಒಂದು ಪ್ರತಿಕ್ರಿಯೆ ಇದೆ, ಪ್ರೊಸೀಜರ್ ಆಫ್ ಲಾ ಇದೆ. ಸೊ ಯಾಕೆ ಅರೆಸ್ಟ್ ಮಾಡಿರ್ತಾರೆ ರೀಸನ್ ಇದೆ. ಸೊ ಅದರ ಪ್ರಕಾರ ಸರ್ಕಾರ ಮಾಡುತ್ತೆ. ಎಲ್ಲದಕ್ಕೂ ಬರೀ ಆನ್ಸರ್ ಮಾಡ್ತಿದ್ರೆ ಏನು ಮಾಡೋಣ ಹೇಳ್ರಿ? ಎಲ್ಲದಕ್ಕೂ ಏನೋ ಒಂದು ಬರೋದು, ಏನೋ ಒಂದು ಹೇಳದಿದ್ರೆ ನಾವೇನು ಮಾಡ್ಬೇಕು? ಕೆಲಸ ಶಾಸಕರಾಗಿ ದಲಿತರ ಬಗ್ಗೆ ಆ ಥರ ಮಾತಾಡ್ತಾರೆ. ಜಾತಿ ನೊಂದಣಿ ಕೇಸ್ ಆಗಿದೆ ಸರ್ ಈಗ ಅವ್ರ ಮೇಲೆ. ಅದೇ ಬಹಳ ಕೆಟ್ಟದಾಗಿ ಮಾತಾಡಿದ್ದಾರೆ. ಆಡಿಯೋ ವೈರಲ್ ಆಗಿದ್ದಾರೆ. ಮತ್ತು ಅದಕ್ಕೇನು ಉತ್ತರ ಕೊಡ್ತಾರೆ ಈಗ ಅವರು? ಪ್ರಮಾ ಫೆಸಿ ಎನಿ ಸಚ್ ಥಿಂಗ್ಸ್ ಜಸ್ಟ್ ಕಮ್. ಗೌರ್ಮೆಂಟ್ ಇಟ್ಸ್ ವಿಸ್ಡಮ್ ಮಾಡಿರ್ತದೆ, ಸರಿಯೋ ತಪ್ಪೋದು ಮುಂದೆ. ಬಟ್ ಅವನು ಪ್ರಮಾ ಫೆಸಿ ಬಂದಾಗ ಗೌರ್ಮೆಂಟಿಗೆ ಅದಂಥ ಮಾನದಂಡಗಳಿದಾವೆ, ಹೆಂಗೆ ರಿಯಾಕ್ಟ್ ಮಾಡ್ಬೇಕಂತ ಮಾಡಿದೆ. ಮಾನವ ಸರಪಳಿ ಇದೆ ಒನ್ ಆಫ್ ದ ಲಾರ್ಜೆಸ್ಟ್ ಡೆಮೋಕ್ರಸಿ ಕಂಟ್ರಿ ನಮ್ಮದು. ಆ್ಯಂಡ್ ವಿ ಬಿಲೀವ್ ಇನ್ ಫಾರ್ಮ್ ಅ ವೆರಿ ಸ್ಟ್ರಾಂಗ್ ಡೆಮೋಕ್ರಸಿ. ನಾವು ಯೂನಿಯನ್ ಆಫ್ ಸ್ಟೇಟ್ಸ್. ಸೊ ವಿಶೇಷವಾಗಿ ನಮ್ಮ ಸ್ಟೇಟು ಕಳೆದ ವರ್ಷ ಒಂದು ವಿಭಿನ್ನವಾದಂಥ ಕಾರ್ಯಕ್ರಮ ಮಾಡಿತ್ತು. ಈ ಬಾರಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಅದೇ ರೀತಿಯಾಗಿ ಮಾದೇವ್ ಸಾಹೇಬರು ಏನು ಈ ಒಂದು ಮುತುವರ್ಜಿ ವಹಿಸಿ ಈ ಒಂದು ವಿಭಿನ್ನವಾದಂಥ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ದೇಶದ ಗಮನ ಸೆಳೆತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅರ್ಥ ಏನಂತಂದ್ರೆ ಇದರಲ್ಲಿ ಜನರು ಪಾರ್ಟಿಸಿಪೇಟ್ ಮಾಡಬೇಕು. ಈ ಒಂದು ಸಂವಿಧಾನದ ಬಗ್ಗೆ, ಈ ಪೀಠಿಕೆ ಬಗ್ಗೆ ಇರತಕ್ಕಂಥ ಏನು ಅಂಶಗಳಿದ್ದಾವೆ ಅದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು, ಅದ್ರ ಬಗ್ಗೆ ಜಾಸ್ತಿ ಜಾಗೃತರಾಗಬೇಕಂತ ಹೇಳಿ ಈ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ. ಸೊ ನಿಮ್ಮ ಮುಖಾಂತರ ಇಡೀ ಭಾರತ ದೇಶದ ಜನತೆಗೆ ಹಾಗೂ ವಿಶೇಷವಾಗಿ ನಮ್ಮ ಕರ್ನಾಟಕ ಜನತೆಗೆ ಈ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕು, ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮ ಮುಖಾಂತರ ಬೇಡ್ಕೊಳ್ತೇನೆ. ನೀವು ಬಿಜೆಪಿಯವರ ಮೇಲೆ ದ್ವೇಷ ಮಾಡ್ತಿದ್ದೀರಾ? ರಾಜಕಾರಣ ಮಾಡ್ತಿದೆ ಕಾಂಗ್ರೆಸ್ ಅಂತ. ನಾವು ದ್ವೇಷದ ರಾಜಕಾರಣ ಏನು ಮಾಡ್ತಾ ಇದೀವಿ ಅಂತ ಬಿಜೆಪಿಯವ್ರ ಮೇಲೆ ಇಲ್ಲ ಸಲ ಕೇಸ್ ಹಾಕೋದು, ಅರೆಸ್ಟ್ ಮಾಡೋದು. ಈಗ ಅದೇ ಹೇಳ್ತೀವಲ್ರಿ. ಈಗ ಅವ್ರಿಗೆ ಏನಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡೇ ಮಾತಾಡಲ್ಲ. ಅವ್ರು ಏನಂದ್ರೆ ಸುಮ್ಮನೆ ಮಾತಾಡ್ತಾರೆ. ಈಗ ಅದೇ ಹೇಳಿದ್ನಲ್ಲ, SIT CBI ಅವರು ಇಡೀ ಭಾರತ ದೇಶದಲ್ಲಿ 3,000ಕ್ಕೆ ಹೆಚ್ಚು ದಾಖಲೆ ಪ್ರಕರಣಗಳು ಮಾಡಿದ್ದಾರೆ. ಅದರ 95% ಬರೋ ಅಪೋಸಿಷನ್ ಇದ್ದಾರೆ. ವೆನ್ ದೇ ಆರ್ ರೂಲಿಂಗ್, ಕಳೆದ 10 ವರ್ಷ ಕೇಂದ್ರದಲ್ಲಿ ಅವರೇ ಆಡಳಿತದಲ್ಲಿದ್ದು, ಬಹುತೇಕ ಒಂದು 19-20 ರಾಜ್ಯಗಳು ಅವರೇ ಆಡಳಿತದಲ್ಲಿದ್ದು ಅಪೋಸಿಷನ್ ಮೇಲೆ ಕೇಸ್ ಹಾಕ್ತಾರೆ. ಅಂತ ಅರ್ಥ ಏನು? ಯಾರ ಮೇಲೆ ಯಾರು ದೌರ್ಜನ್ಯ ಮಾಡ್ತಾರೆ? ಸೊ ಇಂಥವ್ಕೆಲ್ಲ ನಾವು ಏನು ಉತ್ತರ ಕೊಡೋಣ ಹೇಳ್ರಿ? ಏನು ಮಾಡಿದ್ರು ಅಷ್ಟೇ ಐತೆ, ಏನು ಈಗ ಫಾರ್ ಎವ್ರಿಥಿಂಗ್ ದೇ ಹ್ಯಾವ್ ಟು ಆನ್ಸರ್. ಸೊ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.